ನಾಸಾದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಕಳೆದ ಜೂನ್ 5ರಿಂದಲೂ ಬಾಹ್ಯಾಕಾಶದಲ್ಲಿಯೇ ಉಳಿದುಕೊಂಡಿದ್ದಾರೆ. ಅವರನ್ನು ಬಾಹ್ಯಾಕಾಶಕ್ಕೆ ಕೇವಲ 1 ವಾರದ ಮಟ್ಟಿಗೆ ಕಳುಹಿಸುವ ಯೋಜನೆಯೊಂದಿಗೇನೆ ಈ ಗಗನಯಾನ ಆರಂಭವಾಗಿತ್ತು. ಆದರೆ ದುರದೃಷ್ಟವಶಾತ್ ಅವರನ್ನು ಹೊತ್ತುಕೊಂಡು ನಭಕ್ಕೆ ನೆಗೆದಿದ್ದ ಬೋಯಿಂಗ್ ಸ್ಟೇರ್ ಲೈನ್ಸ್ ಬಾಹ್ಯಾಕಾಶ ನೌಕೆ ಖಾಲಿಯಾಗಿ ಭೂಮಿಗೆ ಹಿಂದಿರುಗಿತು. ಈಗ ಬಾಹ್ಯಾಕಾಶದಲ್ಲಿ ಉಳಿದಿರುವ 2 ಗಗನಯಾನಿಗಳನ್ನು 2025ರ ಫೆಬ್ರವರಿಯಲ್ಲಿ ಭೂಮಿಗೆ ಕರೆತರುವ ಪ್ಲಾನ್ ಮಾಡಿಕೊಂಡಿದೆ ನಾಸಾ. ಬಾಂಗ್ಲಾ ಎದುರಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ರಕಟವಾಗಿದೆ. 16 ಸದಸ್ಯರ ಬಲಾಢ್ಯ ತಂಡವನ್ನೇ ಸೆಲೆಕ್ಷನ್ ಕಮಿಟಿ ಪ್ರಕಟಿಸಿದೆ. ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯೋ ನಿರೀಕ್ಷೆಯಲ್ಲಿ ಇದ್ದವರಿಗೆ ಆಯ್ಕೆ ಸಮಿತಿ ಶಾಕ್ ನೀಡಿದೆ. ಸೆಪ್ಟೆಂಬರ್ 19ರಿಂದ ನಡೆಯಲಿರುವಂತಹ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾವನ್ನು ಪ್ರಕಟಿಸಲಾಗಿದೆ. ಅನುಭವಿ ಹಾಗೂ ಯುವಕರನ್ನು ಒಳಗೊಂಡಂತಹ ಬಲಿಷ್ಠ ತಂಡಕ್ಕೆ ಆಯ್ಕೆ ಸಮಿತಿ ಮಣೆ ಹಾಕಿದೆ. ಬಲಾಢ್ಯ ತಂಡವನ್ನು ಪ್ರಕಟಿಸಿದ ಹೊರತಾಗಿಯೂ ಸೆಲೆಕ್ಷನ್ ಕಮಿಟಿ ಕೆಲ ಆಟಗಾರರನ್ನ ಕಡೆಗಣಿಸಿದೆ. ಕಳೆದ ಹಲವು ದಶಕಗಳನ್ನು ಗಮನಿಸಿದರೆ ಚಿನ್ನದ ಬೆಲೆ ಅಲ್ಲಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಏರಿಳಿತ ಕಂಡಿದ್ದರೂ ಒಟ್ಟಾರೆಯಾಗಿ ಅದರ ಬೆಲೆ ಹಿಂದಿಗಿಂತಲೂ ಹೆಚ್ಚುತ್ತಲೇ ಇದೆ. ಈ ಒಂದು ಕಾರಣದಿಂದಾಗಿ ಅನೇಕರು ಬಂಗಾರದ ಮೇಲೆ ಹೂಡಿಕೆ ಮಾಡುತ್ತಿರುತ್ತಾರೆ. ಆದರೆ ಈಗ ಬಂಗಾರ ಖರೀದಿಸಲು ಒಳ್ಳೆಯ ಸಮಯ ಬಂದಿದೆ. ಬಂಗಾರದ ದರದಲ್ಲಿ ಬೆಲೆ ಇಳಿಕೆ ಆಗಿರುವುದರಿಂದ ಮಹಿಳೆಯರಿಗೆ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಇದು ಬೆಸ್ಟ್ ಟೈಮ್ ಆಗಿದೆ. ರಮ್ಯಾ ಕೃಷ್ಣ ತನ್ನ ನಟನೆಗೆ ಫೇಮಸ್. ಆಕೆ ಗಂಡ, ಅಣ್ಣ, ತಂದೆಯಾಗಿ ನಟಿಸಿದ ಏಕೈಕ ನಾಯಕ ಯಾರು ಗೊತ್ತಾ? ಹೌದು, ಅವರು ಒಂದು ನಟನಿಗೆ ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ನಟಿಸಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಾಸರ್ ಅವರನ್ನ ಅರಿಯದ ತೆಲುಗು ಪ್ರೇಕ್ಷಕರೇ ಇಲ್ಲ. ಒಂದು ಕಾಲದಲ್ಲಿ ನಾಯಕನಾಗಿ ಮಿಂಚಿದ್ದ ನಾಸರ್ ನಂತರ ಪೋಷಕ ಕಲಾವಿದನಾಗಿ ನೂರಾರು ಚಿತ್ರಗಳ ಮೂಲಕ ತೆಲುಗು ಪರದೆಯ ಮೇಲೆ ಛಾಪು ಮೂಡಿಸಿದ್ರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಣಿವೇಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಹನುಮಂತಪ್ಪ ಅವರು ತಮ್ಮ 4 ಎಕರೆ ಪ್ರದೇಶದಲ್ಲಿ ರಾಗಿ ಹಾಗೂ ನವಣೆ ಬೆಳೆಯನ್ನ ಹಾಕಿದ್ದಾರೆ. ಸಿರಿಧಾನ್ಯಗಳ ಸಾಲಿನಲ್ಲಿ ಪ್ರಮುಖವಾಗಿ ನವಣೆಗೆ ಬೇಡಿಕೆ ಚೆನ್ನಾಗಿದ್ದು, ನವಣೆಯನ್ನ ತಿನ್ನುವವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಎಂದು ತಜ್ಞರು ಹಿರಿಯರು ಹೇಳುತ್ತಾರೆ. ಹಿಂದೊಮ್ಮೆ ಒಂದು ಕಾಲದಲ್ಲಿ ಬಂಗಾರದ ಅಕ್ಕಿ ಅಂತಲೇ ನವಣೆ ಪ್ರಸಿದ್ಧಿಯಾಗಿತ್ತು. ಬಿಗ್ ಬಾಸ್ 10ರ ವಿನ್ನರ್ ಈಗ ಆಂಕರಿಂಗ್ ಮಾಡಲು ಹೊರಟಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 10ರಲ್ಲಿ ನೋಡುಗರನ್ನ ಮೋಡಿ ಮಾಡಿ ವಿನ್ ಆಗಿದ್ದ ಕಾರ್ತಿಕ್ ಮಹೇಶ್ ಇದೀಗ ರಿಯಾಲಿಟಿ ಶೋಗೆ ನಿರೂಪಕರಾಗಿ ಆಯ್ಕೆಯಾಗಿದ್ದಾರೆ. ಇಷ್ಟು ದಿನ ಕಿರುತೆರೆ ಸಿನಿಮಾ ಮೂಲಕ ರಂಜಿಸಿದ್ದ ಕಾರ್ತಿಕ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಕಾಣ್ತಾ ಇರುವಂತಹ ಸುವರ್ಣ ಸೆಲೆಬ್ರಿಟಿ ಲೀಗ್ನಲ್ಲಿ ನಿರೂಪಣೆ ಮಾಡುತ್ತಿದ್ದಾರೆ. ನಟಿಯಾಗಿ ಮಿಂಚಿ ಮದುವೆಯಾದ ನಂತರ ಫ್ಯಾಮಿಲಿ ಲೈಫ್ನಲ್ಲಿ ಬ್ಯುಸಿಯಾಗಿ ಈಗ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವಂತಹ ಈ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರು ಇತ್ತೀಚೆಗೆ ಒಂದು ವಿಡಿಯೋ ಶೇರ್ ಮಾಡಿದ್ದು, ಅದರಲ್ಲಿ ತಮಗೆ ಸ್ವಂತ ಕಾರು ಇಲ್ಲ ಎಂದು ರಿವೀಲ್ ಮಾಡಿದ್ದಾರೆ. ನೀವು ನಂಬಲ್ಲ, ನಾನು ಇವತ್ತಿನವರೆಗೂ ₹1 ಹಾಕಿ 4 ವೀಲರ್ ತೆಗೆದುಕೊಂಡಿಲ್ಲ ಎಂದು ಅದಿತಿ ಪ್ರಭುದೇವ ಹೇಳಿದ್ದಾರೆ. ನನ್ನ ಕೈಯಲ್ಲಿ ಆಗ್ಲಿಲ್ಲ, ಎಲ್ಲರೂ ಅನ್ನೋಕೆ ಶುರು ಮಾಡಿದ್ರು. ನೀವು ಹೀರೋಯಿನ್, ಪ್ರೊಡಕ್ಷನ್ ಕಾರ್ನಲ್ಲೇ ಬರ್ತೀರಾ, ಒಂದು ಕಾರು ತಗೊಳ್ಳಿ ಮೇಡಮ್, ಒಂದು ಡ್ರೈವರ್ ಇಟ್ಟುಕೊಳ್ಳಿ ಮೇಡಮ್ ಎಂದ್ರು. ಆದ್ರೆ ನಾನು ಇನ್ನೂ ಕಾರು ತೆಗೆದುಕೊಂಡಿಲ್ಲ ಎಂದು ಅದಿತಿ ಪ್ರಭುದೇವ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಯೋತ್ಪಾದಕರಿಗೆ ಭಯ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಂಗಳವಾರ ಮಾತನಾಡಿದ ಅವರು, ಐಸಿಸ್ ಉಗ್ರರಿಂದ ಬಿಜೆಪಿ ಕಚೇರಿ ಬ್ಲಾಸ್ಟ್ ಸಂಚು ಮಾಡಿದ್ರು ಎಂಬ ಐಎನ್ಎ ವರದಿ ವಿಚಾರವಾಗಿ ಈ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದರು.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹಲವು ಮಾಹಿತಿಗಳು ಹೊರಬರ್ತಾ ಇವೆ. ಇತ್ತ ಸ್ವಾಮಿ ನಟಿ ಶುಭಾ ಪುಂಜಾಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ರು ಎಂಬ ವಿಚಾರ ಚಾರ್ಜ್ ಶೀಟ್ನಿಂದ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಸುದ್ದಿ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ನನ್ನ ಖಾತೆಗೆ ಯಾವುದೇ ಮೆಸೇಜ್ಗಳು ಬಂದಿಲ್ಲ ಎಂದು ಶುಭಾ ಪುಂಜಾ ಸ್ಪಷ್ಟನೆ ನೀಡಿದ್ದಾರೆ. ಸುರಕ್ಷತೆ ದೃಷ್ಟಿಯಿಂದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರ ಸಂಚು ರೂಪಿಸಿದ ವಿಚಾರ ರಾಷ್ಟ್ರೀಯ ತನಿಖಾ ದಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದ ಬೆನ್ನಲ್ಲೇ ಬಿಜೆಪಿ ಕಚೇರಿ ಎದುರು ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದೆ. ಮೆಟಲ್ ಡಿಟೆಕ್ಟರ್ ಮೂಲಕವೇ ಬಿಜೆಪಿ ಕಚೇರಿಗೆ ಭೇಟಿಗೆ ಬರುವವರ ಒಳ ಪ್ರವೇಶ ಕಡ್ಡಾಯ ಮಾಡಲಾಗಿದೆ. ಇದರ ಜೊತೆಗೆ ಪ್ರವೇಶ ದ್ವಾರದ ಎದುರು 3 ರಿಂದ 4 ಜನ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.